ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಮಂತ್ರಾಲಯ ಜರ್ನಿಯ ಬಗ್ಗೆ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಮಂತ್ರಾಲಯ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನಾವು ರೀಚ್ ಆದ ಕೂಡಲೇ ರೂಮ್ ನೋಡ್ತಾ ಇದ್ವು. ಗುರುವಾರ ಆ್ಯಕ್ಚುಲಿ ರೂಮ್ಸ್ ಫುಲ್ ಆಗಿತ್ತು, ಅದಕ್ಕೋಸ್ಕರ ನಾವು ಬುಧವಾರನೇ ಹೋಗಿ ರೂಮ್ ಬುಕ್ ಮಾಡಿದ್ವಿ. ರೂಮ್ಸ್ ನಮಗೆ ದೇವಸ್ಥಾನದ ವತಿಯಿಂದನೇ ಇದೆ ನೋಡಿ, ಮೂಲರಾಮ ನಿಲಯ ಅಂತ ಈ ಥರ ದೇವಸ್ಥಾನದ ವತಿಯಿಂದನೇ ರೂಮ್ಸ್ ಕೊಡ್ತಾರೆ. ಒಂದು ರೂಮ್ಗೆ ಬರೀ 500 ರೂಪಾಯಿ. 500 ರೂಪಾಯಿಗೆ ನಾವು 4 ಜನ ಅದರಲ್ಲಿ ಸ್ಟೇ ಮಾಡ್ಬೋದು. ರೂಮ್ ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತ. ಮಾತ್ರ ಬ್ಲ್ಯಾಂಕೆಟ್ಸ್ ಇಲ್ಲಿ ಕೊಡಲ್ಲ ಮತ್ತು ಬಿಸಿನೀರು ಇಲ್ಲಿ ಬರಲ್ಲ. ಸೊ 500 ರೂಪಾಯಿಗೆ 4 ಜನ ಸ್ಟೇ ಮಾಡ್ಬೋದು. ಇಷ್ಟೊಂದು ಕ್ಲೀನಾಗಿದೆ. ವಾಶ್ರೂಮ್ ಕೂಡ ವೆಸ್ಟರ್ನ್ ಸ್ಟೈಲಲ್ಲಿದೆ. ಬೆಳಿಗ್ಗೆ 10 ಗಂಟೆ ನಂತರ ಸೋಲಾರ್ ಇದು ಬಿಸಿ ನೀರು ಬರುತ್ತೆ, ಬಟ್ ಅರ್ಲಿ ಮಾರ್ನಿಂಗ್ ನಿಮಗೆ ಬಿಸಿ ನೀರು ಈ ಬಿಲ್ಡಿಂಗ್ ಒಳಗಡೆ ಸಿಗಲ್ಲ. ನಿಮಗೆ ಬಿಸಿನೀರು ಬೇಕೇ ಬೇಕು ಅಂತ ಆದರೆ ಹೊರಗಡೆಯಿಂದ 30 ರೂಪಾಯಿಗೆ ಅವರು ತಂದು ಕೊಡುವ ತುಂಬ ಜನ ಅಲ್ಲಿದ್ದಾರೆ. ಈ ಲೊಕೇಶನ್, ಈ ಹೋಟೆಲ್ ಅಂದರೆ ನಾವು ಸ್ಟೇ ಆಗೋ ಜಾಗ ಎಲ್ಲಿದೆ ಅಂದರೆ ಈ ಮಂತ್ರಾಲಯ ದೇವಸ್ಥಾನದ ಈ ಮಹಾದ್ವಾರದಲ್ಲಿ ಪಕ್ಕದಲ್ಲೇ ಇದೆ ನೋಡಿ. ಈ ಥರ ಆಫೀಸ್ ಕಾಣುತ್ತೆ ನಮಗೆ, ದೇವಾಲಯದ ಆಫೀಸ್ಗಳು. ದೇವಾಲಯದ ಆಫೀಸ್ ವತಿಯಿಂದ ರೂಮ್ಗಳು ಸಿಗುತ್ತೆ ಅಂತ. ಇದು ನೋಡಿ, ನಾವು 30 ರೂಪಾಯಿ ಕೊಟ್ಟು ಈ ಥರ ಬಿಂದಿಗೆಯಲ್ಲಿ ಬಿಸಿನೀರು ತಂದಿರ್ತಾರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ಅದೇ ರೂಮ್ ಹೊರಗಡೆ, ಅಲ್ಲಿ ನಾವು ಅವ್ರ ಹತ್ರ ತೊಗೊಂಡು ಹೋಗ್ಬೋದು. ನಾವು ಬುಧವಾರ ಬೆಳಿಗ್ಗೆ ರೀಚ್ ಆಗೋ 10 ಗಂಟೆ ಆಗಿತ್ತು. ಬುಧವಾರ ಒಂದು 11 ಗಂಟೆಗೆ ಒಂದ್ಸಲ, 12 ಗಂಟೆಗೆ ಒಂದ್ಸಲ ದರ್ಶನ ಮಾಡಿದ್ವಿ. ಆಮೇಲೆ ಸಂಜೆ ಇದೀಗ ಮತ್ತೊಂದು ಸಲ ದರ್ಶನ ಮಾಡ್ತಾಯಿದ್ವಿ. ಆಮೇಲೆ ಗುರುವಾರ ಬೆಳಿಗ್ಗೆ ನಾವು ಪಾದ ಪೂಜೆ ಅಂತ ನಾವು ರಶೀದಿ ಬುಕ್ ಮಾಡಿದ್ವಿ. ಬುಧವಾರ ನಾವು ಯಾರಾದರೂ ಹೋಗೋದಿದ್ರೆ ಗುರುವಾರ ನೀವು ಅಲ್ಲಿ ರೀಚ್ ಆಗೋದಾಗೆ ಹೋಗಬೇಡಿ, ಯಾಕಂದರೆ ಅಲ್ಲಿ ರೂಮ್ ಸಿಗೋದು ಕಷ್ಟ. ಬೇರೆ ರೂಮ್, ಪ್ರೈವೇಟ್ ರೂಮ್ಸ್ ಇದೆ, ಸಿಗ್ಬೋದು. ಬಟ್ ದೇವಸ್ಥಾನದ ವತಿಯಿಂದನೇ ಚೆನ್ನಾಗಿದೆ ರೂಮ್. 500 ರೂಪಾಯಿಗೆ ಚೆನ್ನಾಗಿದೆ, ವರ್ತಿದೆ. ಬುಧವಾರ ರೀಚ್ ಆಗಿ ಆದಷ್ಟು ಗುರುವಾರಕ್ಕೆ ನಿಮಗೆ ಈಸಿ ಆಗುತ್ತೆ. ಅಂದರೆ ಯಾವುದೇ ರೀತಿ ಸೇವೆಗಳ ರಸೀದಿ ಮಾಡಿಕೊಂಡು ಗುರುವಾರ ಬೆಳಿಗ್ಗೆ ಪಾದ ಪೂಜೆಯಲ್ಲಿ ಇರುತ್ತೆ 8 ಗಂಟೆಗೆ. ಅದ್ರಲ್ಲಿ ನಿಮಗೆ ಆರಾಮಾಗಿ ಮಾಡ್ಕೊಂಡು. ಮತ್ತು ಇಲ್ಲಿ ಲೈನಲ್ಲಿ ನಿಲ್ಲುವಾಗ ವಯಸ್ಕರಿಗೆ, ಅಂದರೆ ಒಂದು 70+ ಆದ ಏಜ್ ಆದವರಿಗೆ ಒಂದು ಸಪ್ರೇಟ್ ಲೈನ್ ಇದೆ. ಅವ್ರಿಗೆ ಈಸಿಯಾಗಿ ಒಳಗಡೆ ಎಂಟ್ರಿ ಸಿಗುತ್ತೆ ಏಜ್ ಆದವರಿಗೆ. ಇಲ್ಲಿ ನೋಡಿ, ವೃದ್ಧರು, ಅಶಕ್ತರು, ದಿವ್ಯಾಂಗರು ಅವರಿಗೊಂದು ಗೇಟ್ ನಂಬರ್ 8 ಮತ್ತು 7ರಲ್ಲಿ ಅವರಿಗೆ ಬಿಡ್ತಾರೆ. ಆ 7ರಲ್ಲಿ ಆ್ಯಕ್ಚುಲಿ 1000 ರೂಪಾಯಿ ಇದು ಎಂಟ್ರಿ. 8 ನಂಬರ್ ಗೇಟಲ್ಲಿ ವಯಸ್ಕರು ಅವರು ಹೋಗ್ಬೋದು. ಸೊ ಬುಧವಾರ ಅಷ್ಟೊಂದು ರಶ್ ಇರಲ್ಲ, ಯಾರೂ ಹೋಗ್ಬೋದು. ಇದು ನೋಡಿ, ಇದು ನೆಕ್ಸ್ಟ್ ಡೇ ಗುರುವಾರದ್ದು ವೀಡಿಯೋ ಹಾಕಿದ್ದೀನಿ ನೋಡಿ. ಇಷ್ಟೊಂದು ರಶ್ ಇರುತ್ತೆ, ಸ್ವಲ್ಪ ಲೆಂತಿ ಲೈನ್ ಇರುತ್ತೆ. ಬಟ್ ಏಜ್ ಆದವರಿಗೆ ಅದೇ ಗೇಟ್ ನಂಬರ್ 8ರಲ್ಲಿ ಬೇಗನೆ ದರ್ಶನ, ಅವ್ರ ಜೊತೆ ಇನ್ನು ಇಬ್ಬರನ್ನು ಬಿಡ್ತಾರೆ, ಬೇಗನೆ ದರ್ಶನ ಸಿಗುತ್ತೆ. ದರ್ಶನ ಮಾಡಿದ ಮೇಲೆ ಹೊರಗಡೆ ನಮಗೆ ಈ ರೀತಿ ಮಂತ್ರಾಕ್ಷತೆ ಸಿಗುತ್ತೆ. ಅದೊಂದು ಪ್ರಮುಖವಾದ ಪ್ರಸಾದ ಅಂತಲೇ ಹೇಳ್ಬೋದು. ಇದು ನೋಡಿ, ನಾವು ಪಾದ ಪೂಜೆಯ ರಿಸಿಪ್ಟನ್ನು ಮಾಡಿದ್ವಿ. ಅಂದರೆ ನೆಕ್ಸ್ಟ್ ಡೇ ಇತ್ತು, ನಾವು ಬುಧವಾರ ಮಾಡಿದ್ವಿ. ಗುರುವಾರ ಬೆಳಿಗ್ಗೆ 7:30, 8 ಗಂಟೆಗೆ ಪಾದ ಪೂಜೆ ಮಾಡ್ತಾರೆ. ಅಲ್ಲಿಂದ ನಾವು ಅನ್ನಪೂರ್ಣ ಭೋಜನಾಲಯಕ್ಕೆ ಹೋದ್ವಿ. ಅಲ್ಲೂ ಕೂಡ ವಯಸ್ಸಾದವರಿಗೆ ಸಪ್ರೇಟ್ ಲೈನ್ ಇದೆ, ನಾರ್ಮಲ್ ನಮಗೆ ಇನ್ನೊಂದು ಲೈನ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ಊಟ ಕೂಡ ಒಳ್ಳೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದರು. ಮಧ್ಯಾಹ್ನ ರಾತ್ರಿ ಇರುತ್ತೆ ಊಟ. ಬೆಳಗಿನ ಹೊತ್ತಿನ ಬಗ್ಗೆ ಕರೆಕ್ಟಾದ ಐಡಿಯಾ ಇಲ್ಲ. ಮಧ್ಯಾಹ್ನ ಅಂತೂ ಕರ್ಡ್ ರೈಸ್ ಇತ್ತು, ನಾರ್ಮಲ್ ರೈಸ್, ವೈಟ್ ರೈಸ್ ಇತ್ತು, ಪಾಯಸನೂ ಇತ್ತು. ಅದಾದಮೇಲೆ ನಾವು ಪರಿಮಳ ಪ್ರಸಾದ ಅಂತ ತಗೊಂಡ್ವಿ. ಇದು ಮಂತ್ರಾಲಯದ ಫೇಮಸ್ ಪರಿಮಳ ಪ್ರಸಾದ. ಒಂದಕ್ಕೆ 30 ರೂಪಾಯಿ ಇರುತ್ತೆ. ಸೊ ನಮ್ಮ ಹತ್ರ ಚೇಂಜ್ ಇದ್ದರೆ ಅದನ್ನು ಇಟ್ಕೊಂಡು ಹೋಗಬೇಕು. ಈ ರೀತಿ ಇರುತ್ತೆ ನೋಡಿ, ಪರಿಮಳ ಪ್ರಸಾದ ಅಂತ. ಯಾರಾದರೂ ಹೋಗದೆ ಇದ್ದವರಿಗೆ ನಿಮಗೆ ತೋರ್ಸೋಕ್ಕೆ ಅಂತ ಇಲ್ಲಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ತುಂಬ ಸ್ವೀಟಾಗಿ, ನಾರ್ಮಲ್ ಸ್ವೀಟಾಗಿರುತ್ತೆ. ಇದು ಅಲ್ಲಿರೋ ತುಂಗಭದ್ರಾ ನದಿ. ಸದ್ಯಕ್ಕೆ ನದಿಯಲ್ಲಿ ಸ್ನಾನ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಯಾಕಂದರೆ ನೀರು ತುಂಬ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ಭಕ್ತರಾಗಿರೋ ಬಟ್ಟೆಗಳಾಗಿರ್ಬೋದು, ನದಿಯಲ್ಲಿ ಬಂದಿರೋ ಬಟ್ಟೆಗಳಾಗಿರೋ ಅಲ್ಲಿ ತುಂಬಿದೆ. ಹಾಗಾಗಿ ಆದಷ್ಟು ಹೋಟೆಲ್ನಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಅಲ್ಲಿಂದ ತುಂಬ ಜನ ಪಂಚಮುಖಿ, ಬೇರೆ ಬೇರೆ ಕ್ಷೇತ್ರಕ್ಕೆ ಆಟೋ ರಿಕ್ಷಾಗಳಿರುತ್ತೆ. ನಾವು ಕೂಡ ಒಂದು ಆಟೋ ರಿಕ್ಷಾ ತಗೊಂಡು 5 ಪ್ಲೇಸಸ್ಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಪಂಚಮುಖಿ, ಹಾಗೆ ಬಿಚ್ಚಾಲಮ್ಮ ದೇವಸ್ಥಾನ, ಆಮೇಲೆ ಹನುಮಾನ್ ಟೆಂಪಲ್, ಆ ಥರ ತುಂಬ ದೇವಸ್ಥಾನ ಇದೆ. ಅಲ್ಲಿಗೂ ನಾವು ಮೊದಲು ನಾವು ಬಂದಿದ್ದ ದೇವಸ್ಥಾನವೇ ಅಭಯಾಂಜನೇಯ ದೇವಸ್ಥಾನ. ನೋಡಿ, ಒಂದು ಬೃಹತ್ ಗಾತ್ರದ ಹನುಮಂತನ ಒಂದು ವಿಗ್ರಹ ಇದೆ ಇಲ್ಲಿ. ಇದು ಕರ್ನಾಟಕ ಮತ್ತು ಆಂಧ್ರದ ಬಾರ್ಡರ್ ಇರುವಂಥ ಜಾಗ. ಈ ಸೇತುವೆ ಏನಿದೆ ಇದರ ಆ ಕಡೆ, ಅಂದರೆ ನಾವಿವಾಗ ಮಂತ್ರಾಲಯ ಕಡೆ ಇದ್ವಿ. ಮಂತ್ರಾಲಯ ಕಡೆಯಿಂದ ಮತ್ತೆ ನಾವು ವಾಪಸ್ ಕರ್ನಾಟಕದ ಕಡೆ ಹೋಗ್ತಾ ಇದ್ವಿ. ಇದೊಂದು ಬಾರ್ಡರ್, ನಮ್ಮ ಕರ್ನಾಟಕ ಮತ್ತು ಮಂತ್ರಾಲಯ ಅಂದರೆ ಆಂಧ್ರ ಪ್ರದೇಶವನ್ನು ಬೇರ್ಪಡಿಸುವ ಬಾರ್ಡರ್ ಥರ. ಮಂತ್ರಾಲಯಕ್ಕೆ ನಮ್ಮ ಪ್ರಯಾಣ ಶುರುವಾಗಿದ್ದು ಮಂಗಳೂರಿಂದ. ನಾವು ಗಣೇಶ್ ಟ್ರಾವೆಲ್ಸಿಂದ ಬುಕ್ ಮಾಡಿದ್ವಿ. ಒಬ್ಬರಿಗೆ 1100 ರೂಪಾಯಿ ಟಿಕೆಟ್ ಇತ್ತು. ಅಪ್ ಆ್ಯಂಡ್ ಡೌನ್, ಅಂದರೆ ಹೋಗಲಿಕ್ಕೆ ಬರಲಿಕ್ಕೆ 2 ಕೂಡ ಗಣೇಶ್ ಟ್ರಾವೆಲ್ಸಲ್ಲಿ ಮಾಡಿದ್ವಿ. KSRTCಯಿಂದ ಕೂಡ ಮಂಗಳೂರಿಂದ ಬಸ್ ಇದೆ. ಅಥವಾ ನೀವು ಬೇರೆ ಕಡೆಯಿಂದ ಬರೋದಾದರೆ
ನೀವು ನೇರವಾಗಿ ರಾಯಚೂರಿಗೆ ಬರ್ಬೋದು, ಅಥವಾ ಬೆಂಗಳೂರಿಂದ ಕೂಡ ಮಂತ್ರಾಲಯಕ್ಕೆ ಬಸ್ ಸೇವೆ ಇದೆ. ರೈಲು ಸೇವೆ ಕೂಡ ಇದೆ, ಅದು ಮಂತ್ರಾಲಯ ಜಂಕ್ಷನ್ ತನಕ ಬರುತ್ತೆ. ಅಲ್ಲಿಂದ ಒಂದು 15 ಕಿಲೋಮೀಟರ್ ನಾವು ಬಸ್ ಅಥವಾ ಆಟೋದಲ್ಲಿ ಬರಬೇಕಾಗುತ್ತೆ. ಬಸ್ಸಲ್ಲಿ ನೀವು ರಾಯಚೂರು ಬಂದರೆ ರಾಯಚೂರಿಂದ ತುಂಬಾ ಬಸ್ಗಳಿದೆ, 45 ಕಿಲೋಮೀಟರ್ ದೂರ ಇರೋದು ಅಲ್ಲಿಂದ ಮಂತ್ರಾಲಯ. ಬೇಕಾದಷ್ಟು ಬಸ್ಗಳು ಲಭ್ಯವಿದೆ, ಆ ರೀತಿಯೂ ನೀವು ಬರಬಹುದು. ಮುಂದೆ ನಾವು ಹೋದ ದೇವಸ್ಥಾನ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇಲ್ಲಿ ರಾಯರು ಬಂದು ತಪಸ್ಸು ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ, ಕಥೆಗಳಿವೆ. ಇಲ್ಲಿ ಹಲವಾರು ಒಂದು ಕಲ್ಲಿನ ಈ ರೀತಿ ಆಕೃತಿಗಳಿವೆ, ಅಂದರೆ ಮನುಷ್ಯರೇ ಜೋಡಿಸಿದ ಥರ ಇದೆ. ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲಿಟ್ಟು ಬೃಹತ್ ಒಂದು ಗಾತ್ರದ ಬಂಡೆ ಕಲ್ಲುಗಳು, ಇದು ಮನುಷ್ಯರು ಜೋಡಿಸಿದ ರೀತಿ ನಮಗೆ ಕಾಣುತ್ತೆ. ಅದಕ್ಕೆ ಒಂದೊಂದು ಹೆಸರಿದೆ, ತಲೆದಿಂಬು ಅಥವಾ ಪುಷ್ಪಕ ವಿಮಾನ, ಈ ರೀತಿ. ಇದು ನೋಡಿ, ಒಂದು ಫುಲ್ ಬಂಡೆ ಕಲ್ಲನ್ನ ಯಾರೋ ಸ್ಲೈಸ್ ಅಂದರೆ ಕಟ್ ಮಾಡಿದ ರೀತಿ, ಆ ಥರ ಎಲ್ಲ ಆಕೃತಿಗಳಿವೆ. ನೋಡೋಕೆ ತುಂಬ ಚೆನ್ನಾಗಿದೆ. ಅದೇ ಇದರ ಹಿಂದೆ ದುರ್ಗಾದೇವಿಯ ಒಂದು ಮಂದಿರ ಕೂಡ ಇದೆ. ಸ್ಥಳೀಯರ ಪ್ರಕಾರ ಹನುಮಂತ ದೇವರು ಪಂಚಮುಖಿ ತನ್ನ ಅವತಾರದಲ್ಲಿ ಇವರಿಗೆ, ನಮ್ಮ ರಾಯರಿಗೆ ದರ್ಶನ ಕೊಟ್ಟಿದ್ರು. ಅದೇ ರೀತಿ ದುರ್ಗಾದೇವಿ ಆಗಿರಬಹುದು, ವೆಂಕಟರಮಣ ಸ್ವಾಮಿ ಆಗಿರ್ಬೋದು, ಅವರು ಕೂಡ ತಮ್ಮ ದರ್ಶನವನ್ನು ಕೊಟ್ಟು ರಾಯರಿಗೆ ಇಲ್ಲಿಂದ ಮಂತ್ರಾಲಯದ ಕಡೆ ಹೋಗುವಂತೆ ಅವರು ಮಾರ್ಗದರ್ಶನ ನೀಡಿದರು ಎಂದು ಸ್ಥಳೀಯರು ಇಲ್ಲಿ ಹೇಳ್ತಾರೆ. ಇಲ್ಲಿ ಪಂಚಮುಖಿ ಪಾದರಕ್ಷೆಗಳು ಅಂತ ಒಂದು 2 ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ. ನಿಜವಾಗಿಯೂ ಸರಿಯಾದ ಮಾಹಿತಿ ಇಲ್ಲ ಯಾರ ಪಾದರಕ್ಷೆ ಅಂತ. ಇಲ್ಲಿ ಹಿಂದುಗಡೆ ಇರುವ ಮೂರ್ತಿ ಬೇರೆಯವರದಾಗಿದೆ. ಪಂಚಮುಖಿ ನಾವು ಹನುಮಂತಂದು ಅಂತ ನಾನು ಅಂದ್ಕೊಂಡೆ. ಇದ್ರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತುಂಬ ದೊಡ್ಡದಾದ ಪಾದರಕ್ಷೆಗಳಿವೆ. ಅಲ್ಲಿಂದ ಹೊರಗಡೆ ಬಂದು ಗೋಲಿ ಸೋಡಾ ಕುಡಿಯುವಾಗ, ಗೋಲಿ ಸೋಡಾ ಹಿಂದಿನ ಕಾಲದಲ್ಲಿ ಗೋಲಿ ಸೋಡಾ ಯಾವ ರೀತಿ ಮಾಡ್ತಿದ್ರು ಅದರ ಮೆಷಿನ್ನಲ್ಲಿ ನಮ್ಗೆ ಕಾಣ್ತು. ತುಂಬಾ ಖುಷಿಯಾದ. ಅಲ್ಲಿಂದ ನಾವು ಮುಂದೆ ಹೊರಟಿದ್ದು ಅಪ್ಪಣ್ಣಾಚಾರ್ಯರ ಮನೆ. ಇದು ಕೂಡ ಇನ್ನೊಂದು ಕ್ಷೇತ್ರ, ಅಂದರೆ 5 ಕ್ಷೇತ್ರ ನಾವು ಹೇಳಿದ್ವಲ್ಲ, ಇದು ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲಿರುವಂಥ ಕ್ಷೇತ್ರ. ಅಲ್ಲಿಂದ ನಂತರ ನಾವು ಬಂದಿದ್ದು ವಿಚ್ಚಲಮ್ಮ ದೇವಸ್ಥಾನ ಅಂತ. ಇವರೇ ನೋಡಿ ನನ್ನ ಚಪ್ಪಲು ಕಳೆದಾಕಿರೋರು. ಚಪ್ಪಲ್ ಕಳೆದಾಕಿ ಮತ್ತೆ ಹುಡುಕಿ ಕೊಟ್ಟರು, ಇಲ್ಲಾಂದ್ರೆ ಇವತ್ತು ಬಾಡಿಗೆ ಕ್ಯಾನ್ಸಲ್ ಆಗಿತ್ತು. ನೋಡಿ, ವೆಂಕಟೇಶ್ ಅವ್ರ ಜೊತೆ ಮಂತ್ರಾಲಯ ಒಂದು 5 ಪ್ಲೇಸ್ ಸುತ್ತಾಡಿದ್ವಿ. ಒಳ್ಳೆ ಟ್ರಿಪ್ಪು, ಒಳ್ಳೆ ಬಜೆಟಲ್ಲೇ ಸುತ್ತಾಡಿಸಿದ್ರು. ನೀವು ಯಾರೆಲ್ಲ ನೋಡ್ತಾ ಇದ್ರೆ ಮಂತ್ರಾಲಯಕ್ಕೆ ಬಂದರೆ ವೆಂಕಟೇಶ್ ಅವ್ರ ನಂಬರ್ ಹಾಕ್ತೀನಿ ಕೆಳಗಡೆ, ಅವ್ರ ನಂಬರ್ ಕಾಲ್ ಮಾಡಿ 5 ಪ್ಲೇಸ್ ತೋರಿಸ್ತಾರೆ. ಹೋಗಲ್ವಾ? ಹೇಳಿ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಂ ನೋಡಿ, ಜೈ ನೋಡ್ರಿ. ಸಂಜೆ ಎಲ್ಲ ಕ್ಷೇತ್ರಗಳಿಗೆ ಸುತ್ತಾಡಿ ಮತ್ತೆ ರಾತ್ರಿ ಇನ್ನೊಮ್ಮೆ ರಾಯರ ದರ್ಶನಕ್ಕೆ ಮತ್ತೆ ಬಂದ್ವಿ. ತುಂಬ ರಶ್ ಇಲ್ದಿರೋ ಕಾರಣ ಮತ್ತೊಮ್ಮೆ ದರ್ಶನ ಮಾಡೋಣ ಅಂತ ಆಯಿತು. ನೋಡಿ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಇವಾಗ ದೇವಾಲಯ. ಸಮಯ ರಾತ್ರಿ 7ಕ್ಕೆ ರಥೋತ್ಸವ ಕೂಡ ನಡೆಯುತ್ತೆ ದೇವಸ್ಥಾನದ ಒಳಗಡೆ. ಸರಿಯಾಗಿ 7 ಗಂಟೆಗೆ ನೀವು ಹೋದರೆ ಅದು ಕೂಡ ನಿಮ್ಗೆ ಸಿಗುತ್ತೆ.
ವರ್ಷ ಬಾಯಿ ಪ್ರಸಾದ ಅಷ್ಟೇ. 5 ರೂಪಾಯಿ ಪಾನ್ ಬೀಡ. ಏನು ಯಾವ ಬಂದಲ್ಲಿ ರಾತ್ರಿ ಊಟ ಆದಮೇಲೆ ಅಲ್ಲಿಂದ ಹೊರಗಡೆ ಬರುವಾಗ ಇಲ್ಲಿ ನೋಡಿ ಒಬ್ಬರು 5 ರೂಪಾಯಿಗೆ ಸ್ವೀಟ್ ಬೀಡಾನ ಸೇಲ್ ಮಾಡ್ತಾಯಿದ್ರು. ಎಲ್ಲ ಕಡೆ 20 ರೂಪಾಯಿ ಇದ್ದರೆ ಇವರು ಬರೀ 5 ರೂಪಾಯಿ ಕೊಡ್ತಾ ಇದ್ದಾರೆ. ಮಾರನೇ ದಿನ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಬುಧವಾರ ನಾವು ಆಲ್ರೆಡಿ ಮಾಡಿರುವಂತಹ ಪಾದಪೂಜೆಯ ರಸೀದನ್ನು ಹಿಡ್ಕೊಂಡು ಪಾದಪೂಜೆಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಪಾದಪೂಜೆ ಸರಿಯಾಗಿ 8 ಗಂಟೆಗೆ ಪ್ರಾರಂಭವಾಗಲಿಕ್ಕಿತ್ತು. ನಾವು ಬೆಳಿಗ್ಗೆ ಬೇಗ ಎದ್ದು ಅಲ್ಲಿ ಹೋಗಿದ್ದೀವಿ. ಪಾದಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ವೆಂಕಟರಮಣ ದೇವಸ್ಥಾನಕ್ಕೆ ಹೋದ್ವಿ. ಯಾಕಂದರೆ ಅಲ್ಲಿಂದ ಸ್ವಲ್ಪನೇ ದೂರದಲ್ಲಿ ರಾಯರ ನಿಜವಾದ ಪಾದುಕೆ ಇರುವಂತಹ ಒಂದು ಮನೆ ಇದೆ. ಅಲ್ಲಿ ಯಾರ ಹತ್ರ ಕೇಳಿದ್ರು, ಆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಯಾರ ಹತ್ರ ಕೇಳಿದ್ರು ಅವ್ರು ತೋರಿಸ್ತಾರೆ ಈ ಮನೆಗೆ ದಾರಿ. ಅಲ್ಲಿ ಹೋಗಿ ನಾವು ಕೂಡ ಅದರ ದರ್ಶನ ಪಡ್ಕೊಬೋದು, ಆರತಿಯನ್ನು ಕೂಡ ಮಾಡ್ತಾರೆ. ಇದು 5 ರೂಪಾಯಿ ಬೀಡ ನೋಡಿ. ಇವತ್ತು ಇವರಿದ್ದಾರೆ, ಇದು ಊಟ ಮಾಡೋ, ಊಟದಿಂದ ಹೊರಗಡೆ ಬರೋ ಗೇಟಿನ ಹತ್ರ ಇರ್ತಾರೆ. ಯಾವಾಗಲೂ ಇರ್ತಾರೆ? ದಿನಾಲು ಇರ್ತೀರಾ? ಡೈಲಿ 5 ರೂಪಾಯಿ ಕೊಡ್ತೀರಾ? ಹೇಗೆ ಲಾಭ ಹೇಗಾಗೋದು? ಅಲ್ಲ, ಎಷ್ಟು ಮಾರ್ತೀರಾ ಬೀಡ ದಿನಕ್ಕೆ? ಬೀಡ ದಿನಕ್ಕೆ ಎಷ್ಟು ಮಾರ್ತೀರಾ? 300, 1600 ರೂಪಾಯಿ. ಬೇರೆ ಏನು ಮಾಡ್ತೀರಾ ಬೀಡ ಬಿಟ್ಟು? ಮೇಯ್ನು ಆಗಲಿ, ರಾಘವೇಂದ್ರ ಚೆನ್ನಾಗಿಟ್ಟಿರ್ಲಿ.